ಹಲೋ ಎವ್ರಿವನ್. ರೋಟಾರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಮೂಲಕ ಸ್ಲಿಪ್ ರಿಂಗ್ ಮೋಟಾರ್ನ ತಿರುಗುವಿಕೆಯ ದಿಕ್ಕನ್ನು ಸಂಪರ್ಕಿಸಲು, ಪ್ರಾರಂಭಿಸಲು, ಚಲಾಯಿಸಲು ಮತ್ತು ರಿವರ್ಸ್ ಮಾಡಲು ಮತ್ತು ಕಾರ್ಯಕ್ಷಮತೆಯ ಗುಣಲಕ್ಷಣಗಳನ್ನು ನಿರ್ಧರಿಸಲು ಈ ಸೆಷನ್ಗೆ ಸ್ವಾಗತ. ಅಧಿವೇಶನವನ್ನು ಆರಂಭಿಸೋಣ. ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: 3 ಹಂತದ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ನ ಟರ್ಮಿನಲ್ಗಳನ್ನು ಗುರುತಿಸುವುದು, ರೋಟರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಮೂಲಕ 3 ಫೇಸ್ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ ಅನ್ನು ವೈರಿಂಗ್ ಮತ್ತು ಕನೆಕ್ಟ್ ಮಾಡುವುದು, 3 ಹಂತದ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ ಅನ್ನು ಪ್ರಾರಂಭಿಸಿ ರನ್ ಮಾಡುವುದು, ಆರಂಭಿಕ ಮತ್ತು ಚಾಲನೆಯಲ್ಲಿರುವ ಕರೆಂಟ್ ಅನ್ನು ಅಳೆಯುವುದು, ತಿರುಗುವಿಕೆಯ ದಿಕ್ಕನ್ನು ಹಿಮ್ಮುಖಗೊಳಿಸುವುದು. 3 ಹಂತದ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ನಲ್ಲಿ ಲೋಡ್ ಅನ್ನು ಅನ್ವಯಿಸಿ ಮತ್ತು ಸ್ಲಿಪ್ ಅನ್ನು ಅಳೆಯುವುದು. ಈ ಪರೀಕ್ಷೆಯನ್ನು ನಡೆಸಲು ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳೆಂದರೆ 3 ಹಂತ 3 HP 415 ವೋಲ್ಟ್ಗಳು 50 ಹರ್ಟ್ಸ್ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ ಜೊತೆಗೆ ರೋಟರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಮತ್ತು ಬ್ರೇಕ್ ಲೋಡಿಂಗ್ ವ್ಯವಸ್ಥೆ, MI ವೋಲ್ಟ್ ಮೀಟರ್ 0 ಇಂದ 600 ವೋಲ್ಟ್ ವರೆಗೆ, MI ಆಂಪ್ ಮೀಟರ್ 0 ಇಂದ 10 ಆಂಪ್, ವಾಟ್ ಮೀಟರ್, UPF 600 ವೋಲ್ಟ್ಗಳು 5 ಆಂಪ್, ಟ್ರಿಪಲ್ ಪೋಲ್ ಸಿಂಗಲ್ ಥ್ರೋ TPST ಸ್ವಿಚ್, ಟ್ಯಾಕೋಮೀಟರ್, ಕನೆಕ್ಟಿಂಗ್ ವೈರ್ಸ್. ಪರೀಕ್ಷೆಯನ್ನು ನಡೆಸುವ ಮೊದಲ ಹಂತವೆಂದರೆ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ನ ನಾಮಫಲಕದ ವಿವರಗಳನ್ನು ಗಮನಿಸುವುದು. ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ನ ಟರ್ಮಿನಲ್ಗಳನ್ನು ರೋಟರ್ ಟರ್ಮಿನಲ್ಗಳು ಮತ್ತು ಸ್ಟೇಟರ್ ಟರ್ಮಿನಲ್ಗಳು ಎಂದು ಗುರುತಿಸಬಹುದು. ಮೀಟರ್ಗಳನ್ನು ಆಯ್ಕೆ ಮಾಡಿದ ನಂತರ ಸರ್ಕ್ಯೂಟ್ ರೇಖಾಚಿತ್ರದ ಪ್ರಕಾರ ಸರ್ಕ್ಯೂಟ್ ಅನ್ನು ಸಜ್ಜುಗೊಳಿಸಬೇಕಾಗುತ್ತದೆ. 3 ಹಂತದ AC ಪೂರೈಕೆಯಿಂದ ವೈರ್ಗಳನ್ನು ಪ್ರತಿ ಹಂತದಿಂದ ಆಂತರಿಕವಾಗಿ TPST ಸ್ವಿಚ್ನ ಇನ್ಪುಟ್ ಬದಿಗೆ ಸಂಪರ್ಕಿಸಲಾಗುತ್ತದೆ. A ಮತ್ತು B ಹಂತಗಳ ನಡುವಿನ ಲೈನ್ ವೋಲ್ಟೇಜ್ ಅನ್ನು ಅಳೆಯಲು ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಲಾಗಿದೆ ಮತ್ತು B ಹಂತದ ಪ್ರವಾಹವನ್ನು ಅಳೆಯಲು ಆಮ್ಮೀಟರ್ ಅನ್ನು ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ಸರ್ಕ್ಯೂಟ್ ರೇಖಾಚಿತ್ರದ ಪ್ರಕಾರ ಮೋಟಾರ್ನ ಸ್ಟೇಟರ್ ಹಂತದ ವೈಂಡಿಂಗ್ಗಳನ್ನು ಆಮ್ಮೀಟರ್ ಮೂಲಕ TPST ಸ್ವಿಚ್ಗೆ ಸಂಪರ್ಕಿಸಲಾಗಿದೆ. ರೋಟರ್ ಹಂತದ ವೈಂಡಿಂಗ್ಗಳು ಬಾಹ್ಯ ಪ್ರತಿರೋಧಕ್ಕೆ ಸಂಪರ್ಕ ಹೊಂದಿವೆ. ಯಂತ್ರದ ರೋಟರ್ ಅನ್ನು ಯಾಂತ್ರಿಕವಾಗಿ ಬ್ರೇಕ್ನೊಂದಿಗೆ ಜೋಡಿಸಲಾಗಿದೆ. ಲೋಡ್ ವ್ಯವಸ್ಥೆ ಹ್ಯಾಂಡ್ವೀಲ್ಗಳನ್ನು ಬಿಗಿಗೊಳಿಸುವುದರಿಂದ ಮೋಟಾರ್ನಲ್ಲಿನ ಲೋಡ್ ಅನ್ನು ಹೆಚ್ಚಿಸಬಹುದು. ವಾಟ್ ಮೀಟರ್ 1 ಮತ್ತು ವಾಟ್ ಮೀಟರ್ 2ರ V ಟರ್ಮಿನಲ್ಗಳನ್ನು ಸಂಪರ್ಕಿಸಲಾಗಿದೆ ಮತ್ತು ಅದರ ಸಾಮಾನ್ಯ ಬಿಂದುವು Y ಹಂತಕ್ಕೆ ಸಂಪರ್ಕ ಹೊಂದಿದೆ. ಈಗ ನಾವು ಪ್ರಯೋಗವನ್ನು ನಡೆಸಲು ಸಿದ್ಧರಿದ್ದೇವೆ. ರೋಟರ್ ಸರ್ಕ್ಯೂಟ್ನಲ್ಲಿ ಹೆಚ್ಚುವರಿ ಪ್ರತಿರೋಧವಿಲ್ಲದೆ 3 ಹಂತದ ವಿದ್ಯುತ್ ಸರಬರಾಜನ್ನು ಆನ್ ಮಾಡಿ ಮತ್ತು TPST ಸ್ವಿಚ್ ಅನ್ನು ಮುಚ್ಚಿ. ರೋಟರ್ ಪ್ರತಿರೋಧವನ್ನು ಅದರ ಗರಿಷ್ಠ ಸ್ಥಾನಕ್ಕೆ ಇರಿಸಿ ಮತ್ತು ವೋಲ್ಟ್ ಮೀಟರ್ ರೀಡಿಂಗ್ ಅನ್ನು ಗಮನಿಸಿ ಮತ್ತು ರೇಟ್ ಮಾಡಲಾದ ಪ್ರವಾಹಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ ಆರಂಭಿಕ ಪ್ರವಾಹವನ್ನು ತೋರಿಸುವ ಆಮ್ಮೀಟರ್ ರೀಡಿಂಗ್ ಅನ್ನು ಗಮನಿಸಿ. ಆರಂಭಿಕ ಪ್ರವಾಹವನ್ನು ಗಮನಿಸಿ. ಮೋಟಾರ್ ನಿಧಾನವಾಗಿ ವೇಗವನ್ನು ಪಡೆದುಕೊಳ್ಳಲು ಪ್ರಾರಂಭಿಸಿ ಅದರ ದರದ ವೇಗವನ್ನು ತಲುಪುತ್ತದೆ. ಈಗ ವೋಲ್ಟ್ ಮೀಟರ್, ಟ್ಯಾಕೋಮೀಟರ್ ರೀಡಿಂಗ್ಗಳನ್ನು ಕೆಳಗೆ ಗಮನಿಸೋಣ. ಆಮ್ಮೀಟರ್ನಿಂದ ಫುಲ್ ಲೋಡ್ ಕರೆಂಟ್ ಅನ್ನು ಮತ್ತು ಲೈನ್, ಸ್ಟಾರ್ಟಿಂಗ್ ಮತ್ತು ರನ್ನಿಂಗ್ ಅನ್ನು ಪಟ್ಟಿ ಮಾಡಿ. ಮೋಟಾರಿನ ತಿರುಗುವಿಕೆಯ ದಿಕ್ಕನ್ನು ಗಮನಿಸಿ ಮತ್ತು ತಿರುಗುವಿಕೆಯ ದಿಕ್ಕನ್ನು ಫಾರ್ವರ್ಡ್ ದಿಕ್ಕು ಎಂದು ಗುರುತು ಮಾಡಿ.
ರೋಟರ್ ರೆಸಿಸ್ಟೆನ್ಸ್ ಅನ್ನು ಶೂನ್ಯವನ್ನು ತಲುಪುವವರೆಗೆ ಕಡಿಮೆ ಮಾಡುವ ಮೂಲಕ ಅನ್ವಯಿಕ ವೋಲ್ಟೇಜ್ ಅನ್ನು ಕಡಿಮೆ ಮಾಡಿ. 3 ಫೇಸ್ ಪೂರೈಕೆಯನ್ನು ಆಫ್ ಮಾಡಿ. ಮೋಟಾರಿನ ತಿರುಗುವಿಕೆಯ ದಿಕ್ಕನ್ನು ಬದಲಾಯಿಸಲು ಟ್ರಾನ್ಸ್ಫಾರ್ಮರ್ನ ಯಾವುದೇ 2 ಫೇಸ್ಗಳ ತಂತಿಗಳನ್ನು ಅಂದರೆ RY ಅಥವಾ YB ಅನ್ನು ಪರಸ್ಪರ ಬದಲಾಯಿಸಿ. 3 ಹಂತದ ವಿದ್ಯುತ್ ಸರಬರಾಜನ್ನು ಆನ್ ಮಾಡಿ ಮತ್ತು TPST ಸ್ವಿಚ್ ಅನ್ನು ಮುಚ್ಚಿ. ರೋಟರ್ ಪ್ರತಿರೋಧವನ್ನು ಅದರ ಗರಿಷ್ಠ ಸ್ಥಾನಕ್ಕೆ ಇರಿಸಿ. ಮೋಟಾರ್ ನಿಧಾನವಾಗಿ ವೇಗವನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಅದರ ದರದ ವೇಗವನ್ನು ತಲುಪುತ್ತದೆ. ಮೋಟಾರಿನ ತಿರುಗುವಿಕೆಯ ದಿಕ್ಕನ್ನು ಗಮನಿಸಿ ಮತ್ತು ತಿರುಗುವಿಕೆಯ ದಿಕ್ಕನ್ನು ಹಿಮ್ಮುಖ ದಿಕ್ಕಿನಂತೆ ಗಮನಿಸಿ. ಮೋಟಾರಿನ ಹೆಚ್ಚಿದ ವೇಗವನ್ನು ಗಮನಿಸಿ ಕ್ರಮೇಣ ರೋಟರ್ನ ಸರ್ಕ್ಯೂಟ್ ಪ್ರತಿರೋಧವನ್ನು ಶೂನ್ಯಕ್ಕೆ ಇಳಿಸಿ. ರೋಟರ್ ಸರ್ಕ್ಯೂಟ್ನಲ್ಲಿ ಆಮ್ಮೀಟರ್ ಪಾಯಿಂಟ್ನ ವಿಚಲನವನ್ನು ವೀಕ್ಷಿಸಿ ಮತ್ತು ಅದು ಎರಡೂ ಬದಿಗಳಲ್ಲಿ ಆಂದೋಲನಗೊಳ್ಳುತ್ತದೆ ಎಂದು ಗಮನಿಸಿ. ವಾಚ್ ಅನ್ನು ಪ್ರಾರಂಭಿಸಿ ಮತ್ತು ನಿಲ್ಲಿಸಿ. ಆಮ್ಮೀಟರ್ ಪಾಯಿಂಟ್ನ ಆಸಿಲೇಷನ್ 1 ನಿಮಿಷಕ್ಕೆ ಅಳೆಯಿರಿ ಮತ್ತು ಟೇಬಲ್ನಲ್ಲಿ ರೆಕಾರ್ಡ್ ಮಾಡಿ. ಬ್ರೇಕ್ ಲೋಡಿಂಗ್ ಹ್ಯಾಂಡ್ವೀಲ್ ಅನ್ನು ಬಿಗಿಗೊಳಿಸಿ ಲೋಡ್ ಅನ್ನು ಹೆಚ್ಚಿಸಿ ಮತ್ತು ಹಂತಗಳಲ್ಲಿ ಮೀಟರ್ ರೀಡಿಂಗ್ಗಳನ್ನು ಗಮನಿಸಿ. ಪ್ರತಿ ಪ್ರಕರಣದಲ್ಲಿ ನಿಮಿಷಕ್ಕೆ ಆಮ್ಮೀಟರ್ನ ಆಂದೋಲನಗಳ ಸಂಖ್ಯೆಯನ್ನು ರೆಕಾರ್ಡ್ ಮಾಡಿ. ಈಗ ಪ್ರಯೋಗ ಪೂರ್ಣಗೊಂಡಿದೆ. ಲೋಡಿಂಗ್ ಅನ್ನು ನೋ ಲೋಡ್ ಸ್ಥಿತಿಗೆ ಕಡಿಮೆ ಮಾಡೋಣ. 3 ಹಂತದ ಪೂರೈಕೆಯನ್ನು ಆಫ್ ಮಾಡಿ. ಸ್ಲಿಪ್ ಅನ್ನು ನಿರ್ಧರಿಸಲು ವಿಭಿನ್ನ ಕಾರ್ಯಕ್ಷಮತೆಯ ನಿಯತಾಂಕಗಳನ್ನು ಈಗ ಲೆಕ್ಕ ಹಾಕಬಹುದು. ರೀಕ್ಯಾಪ್ ಮಾಡಲು ನಾವು ಕಲಿತಿದ್ದೇವೆ: 3 ಹಂತದ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ನ ಟರ್ಮಿನಲ್ಗಳನ್ನು ಗುರುತಿಸುವುದು, ರೋಟರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಮೂಲಕ 3 ಫೇಸ್ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ ಅನ್ನು ವೈರ್ ಅಪ್ ಮಾಡಿ ಮತ್ತು ಸಂಪರ್ಕಿಸುವುದು, 3 ಹಂತದ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ ಅನ್ನು ಪ್ರಾರಂಭಿಸಿ ರನ್ ಮಾಡುವುದು, ಆರಂಭಿಕ ಹಾಗೂ ಚಾಲನೆಯಲ್ಲಿರುವ ಪ್ರವಾಹವನ್ನು ಅಳೆಯುವುದು, ತಿರುಗುವಿಕೆಯ ದಿಕ್ಕನ್ನು ಹಿಮ್ಮುಖಗೊಳಿಸುವುದು. 3 ಹಂತದ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ನಲ್ಲಿ ಲೋಡ್ ಅನ್ನು ಅನ್ವಯಿಸಿ ಮತ್ತು ಸ್ಲಿಪ್ ಅನ್ನು ಅಳೆಯುವುದು. 3 ಹಂತದ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ನಲ್ಲಿ ಲೋಡ್ ಅನ್ನು ಅನ್ವಯಿಸಿ ಮತ್ತು ಸ್ಲಿಪ್ ಅನ್ನು ಅಳೆಯುವುದು. ಇದು ಸಂಪರ್ಕದ ಬಗ್ಗೆ ರೋಟಾರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಮೂಲಕ ಸ್ಲಿಪ್ ರಿಂಗ್ ಮೋಟಾರ್ನ ತಿರುಗುವಿಕೆಯನ್ನು ಪ್ರಾರಂಭಿಸುವುದು, ಚಲನೆ ಮಾಡುವುದು ಮತ್ತು ದಿಕ್ಕನ್ನು ರಿವರ್ಸ್ ಮಾಡುವುದು ಮತ್ತು ಕಾರ್ಯಕ್ಷಮತೆಯ ಗುಣಲಕ್ಷಣಗಳನ್ನು ನಿರ್ಧರಿಸುವುದಾಗಿದೆ. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ.